ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇನ್ನೇನೋ ಮೇ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ನೋಟಿಫಿಕೇಷನ್ಗಳು ಬರ್ತಾವೆ ಅಂತ ಜಾತಕ ಪಕ್ಷಿಗಳಂತ ಕಾಯ್ತಾ ಇದ್ದೀವಿ. ಸೊ ಮತ್ತೊಂದು ವಿಘ್ನ ಬತ್ತು, ಅದು ಬಂದುಬಿಟ್ಟು ಪಂಚಪಾಲಿಕೆಗಳಿಗೆ ಚುನಾವಣಾ ದಿನಾಂಕ ನಿಗದಿ. ಸೊ ಡೀಟೇಲ್ ಹೇಳ್ತೀನಿ. ಸೊ ಏನು ಪ್ರೊಸೀಜರ್ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮೊದಲಿಗೆ ಡೀಟೇಲ್ ಆಗಿರ್ತಕ್ಕಂಥ ನ್ಯೂಸ್ ಪೇಪರಲ್ಲಿರ್ತಕ್ಕಂಥ ಮಾಹಿತಿಯನ್ನು ಓದ್ಕೊಂಡು ಬರೋಣ. ಒಂದು ವಾರದಲ್ಲಿ ಎಲೆಕ್ಷನ್ ದಿನ ಘೋಷಣೆ, ಎಲೆಕ್ಷನ್ ಮುಂದೂಡಲಾಗದು, ಸಂಗ್ರಹಿಸಿ. ಕನ್ನಡಪ್ರಭ ವಾರ್ತೆ ಬೆಂಗಳೂರು. ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಬೆಂಗಳೂರು ಪ್ರಾಧಿಕಾರಕ್ಕೆ ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 20ರಿಂದ 24ರವರೆಗೆ ಚುನಾವಣೆ ನಡೆಸೋದು ಅನಿವಾರ್ಯವಾಗಿದೆ. ಈ ಅವಧಿಯಲ್ಲಿ ಮತದಾನ ನಡೆಯಲಿದೆ ಎಂದು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತ ಸಂಗ್ರೇಸಿ ಅವರು ತಿಳಿಸಿದರು. ಶುಕ್ರವಾರ ಜಿಬಿಎ ಮುಖ್ಯ ಆಯುಕ್ತ ಸೇರಿದಂತೆ 5 ನಗರ ಪಾಲಿಕೆಗಳ ಆಯುಕ್ತರು ಹಾಗೂ ಅಧಿಕಾರಿಗಳ ಸಮಾಲೋಚನಾ ಸಭೆಯ ನಂತರ ಅವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದರು. ಚುನಾವಣಾ ದಿನಾಂಕ ಪ್ರಕಟಣೆ ಮಾತ್ರ ಬಾಕಿ ಇದೆ. ಇದನ್ನು 1 ವಾರದೊಳಗೆ ನಿಗದಿಯನ್ನು ಮಾಡ್ತಾರೆ. ಜಿಬಿಎ ವತಿಯಿಂದ ಚುನಾವಣಾ ಮುಂದೂಡುವಂತೆ ಮನವಿ ಬಂದಿದ್ದರೂ ಜೂನ್ 30ರೊಳಗೆ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಬೇಕೆಂದು ಸುಪ್ರೀಂ ಕೋರ್ಟ್ ಸ್ಪಷ್ಟ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಇದರಲ್ಲಿ ಯಾವುದೇ ಮುಂದೂಡುವ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇವತ್ತು 8/5 ಇದೆ. ಓಕೆ, 8/5 ಇದೆ. ಸೊ ಇದಕ್ಕಿಂತ ಮುಂಚೆ 1 ವಾರ ಅಂತಂದರೆ ಒಂದು 17, 18, 5 ಅಂತ ತೊಗೊಳ್ಳೋಣ. ಓಕೆ, ಸೊ 10 ಡೇಸ್ ಅಂತ ನೋಟಿಫಿಕೇಷನ್ ಆಗಬೇಕು. ಸೊ ಟೋಟಲಿ ಜೂನ್ 30ಕ್ಕೆ ಪ್ರೊಸೀಜರನ್ನು ಮುಗಿಸ್ಬೇಕು ಅಂತ ಕೇಳಿದ್ದಾರೆ. ಹಾಗಾದರೆ ಸೊ ಮೇ ಜೂನ್ದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಷನ್ಗಳು ಬರ್ತಕ್ಕಂಥ ಸಾಧ್ಯತೆ ಕಡಿಮೆ ಇದ್ದಾವೆ. ಯಾಕಂದರೆ ಇನ್ ಕೇಸ್ ಅದು ಮೇ ಜೂನಲ್ಲಿ ಏನಾದರೂ ನೋಟಿಫಿಕೇಷನ್ ಹೊಡಿಸಿದರೆ ಎಲೆಕ್ಷನ್ ಕಮಿಷನ್ ಪರ್ಮಿಷನ್ ಕೊಡಬೇಕು. ಎಲೆಕ್ಷನ್ ಕಮಿಷನ್ ಪರ್ಮಿಷನ್ ಹೆಂಗೆ ಕೊಡ್ತಾರೆ ಅಂದರೆ, ಯಾವ ಕ್ಷೇತ್ರದಲ್ಲಿ ಅದರ ಒಂದು ಅಧಿಸೂಚನೆ ಏನಾಗಬಾರ್ದು, ಬಾಧಿತರಾಗಬಾರ್ದು, ಅಂದರೆ ಅದರದ್ದು ಅನ್ವಯ ಆಗಬಾರ್ದು. ಆವಾಗ ಮಾತ್ರ ಅವ್ರು ಏನು ಮಾಡ್ತಾರೆ ಅಂದರೆ ರಿಕ್ರೂಟ್ಮೆಂಟ್ಗೆ ಮನವಿ ಕೊಡ್ತಾರೆ. ಬಟ್ ಅದರಲ್ಲಿ ಬೆಂಗಳೂರಿನಲ್ಲಿನ ಪೋಸ್ಟ್ಗಳು ಬೆಂಗಳೂರುಗಳಿಗೆ ಸೇರ್ಪಡೆ ಆಗ್ತಕ್ಕಂಥ ಹುದ್ದೆಗಳಿರೋದ್ರಿಂದ ಸಹಜವಾಗಿ ಈ ಒಂದು ನೋಟಿಫಿಕೇಷನ್ಗೆ ಏನು ಚುನಾವಣಾ ಆಯೋಗದವರು ಅನುಮತಿಯನ್ನು ಕೊಡದೇ ಇರತಕ್ಕಂಥ ಸಾಧ್ಯತೆ ಕೂಡ ತುಂಬ ಇದೆ. ಮತ್ತು ಸರ್ಕಾರದವರು ಏನೆಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ ಅದು ಸೆಕೆಂಡರಿ. ಬಟ್ ಇವಾಗ ಹೇಳ್ತಕ್ಕಂಥದ್ದು ನೋಡಿದರೆ ಇನ್ನೊಂದು ವಾರದಲ್ಲಿ ಅಂದರೆ 17ರಿಂದ 18 ಮೇವರೆಗೆ ಏನಾಗ್ಬೋದು, ಜಿಬಿಎ ನೋಟಿಫಿಕೇಷನ್ ಬಂದರೆ ಸೊ ಜೂನ್ 30ರೊಳಗೆ ಪ್ರಕ್ರಿಯೆ ಮಾಡಂದಿದ್ದಾರೆ. ಸೊ ನನಗನ್ಸುತ್ತೆ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ಏನು ಅಧಿಸೂಚನೆ ಹೊಡಿಸ್ಲಿಕ್ಕೆ ತುದಿಗಾಲಲ್ಲಿ ನಿಂತ ಇದ್ದಲ್ಲ, ಸೊ ಇನ್ನೂ 400 ರೋಸ್ಟರ್ ಆಗಬೇಕು, ಇನ್ನೂ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಫೈನಲ್ ಆಗಬೇಕು. ಇನ್ನೂ ಕಷ್ಟ ಇದೆ ರೀ. ಓಕೆ, 400 ಪಾಯಿಂಟ್ ರೋಸ್ಟರ್ ಆಗಬೇಕು, C&Rಗಳು ಬರಬೇಕು. ನಾನು ಹೇಳೋದು ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಮತ್ತು ಅದರ್ಸ್ ರಿಕ್ರೂಟ್ಮೆಂಟ್ಗೂ ಕೂಡ ರೋಸ್ಟರ್ ಪಾಯಿಂಟ್ ಬೇಕೇ ಬೇಕು. ಓಕೆ, ಸೊ ಹೀಗಾಗಿ ಜಿಬಿಎ ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಚುನಾವಣಾ ದಿನಾಂಕ ನಿಗದಿ ಮಾಡ್ತಾ ಇರೋದ್ರಿಂದ ಸೊ ಸ್ವಲ್ಪದಲ್ಲಿ ನಾವು ಏನು ಹೇಳ್ಬೋದು ಅಂತಂದರೆ ಈ ನೇಮಕಾತಿ ಅಧಿಸೂಚನೆಗಳಿಗೆ ಬ್ರೇಕ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಚುನಾವಣಾ ಪ್ರಕ್ರಿಯೆ ಮುಗಿಯೋದ್ರೊಳಗಡೆ ಮತ್ತೆ ಏನಾದರೂ ಗ್ರಾಮ ಪಂಚಾಯಿತಿ ಎಲೆಕ್ಷನ್, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಕ್ಕಂಥ ಸಾಧ್ಯತೆ ಕೂಡ ದಟ್ಟಳವಾಗಿದೆ. ಈಗಾಗಲೇ ಫೆಬ್ರವರಿಗೆ ಏನಾಗಿದೆ, ಸ್ಥಳೀಯ ಸಂಸ್ಥೆಗಳ ಅಧಿಕಾರಾವಧಿ ಮುಗಿದಿದೆ. ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ನೆನಪಿರಲಿ. ಓಕೆ, ಅದು ಕೂಡ ಬರ್ತಕ್ಕಂಥ ಸಾಧ್ಯತೆ ತುಂಬ ಇದ್ದಾವೆ. ಅದಕ್ಕೆ ನಾವು ಆಗಸ್ಟ್ ಅಂತಲೂ ಕೂಡ ಹೇಳ್ತಾ ಇದ್ದೀವಿ, ಜೂನ್, ಜುಲೈ, ಆಗಸ್ಟ್. ಓಕೆ, ಸೊ ಹೇಳಿಕ್ಕೆ ಬರೋದಿಲ್ಲ ಯಾವಾಗ ಪ್ರಕ್ರಿಯೆಗಳು ಹೀಗೆ ಆಗ್ತವೆ ಅಂತ. ಒಟ್ಟಾರೆ ಜಿಬಿಎಗೆ ಎಲೆಕ್ಷನ್ ಕಮಿಷನ್ಗಳಿಂದ ದಿನಾಂಕಗಳನ್ನು 1 ವಾರದಲ್ಲಿ ಬರ್ತಾ ಇರೋದ್ರಿಂದ ಇನ್ ಕೇಸ್ ಮೇ ಮತ್ತು ಜೂನ್ನಲ್ಲಿ ಸೊ ನೇಮಕಾತಿ ಅಧಿಸೂಚನೆಗಳು ಬ್ರೇಕ್ ಆಗ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಸೊ ಆದರೂ ನೋಡೋಣ, ಸರ್ಕಾರ ಇನ್ನೇನು ಚುನಾವಣಾ ಆಯೋಗದ ಅನುಮತಿಯನ್ನು ಪಡೆದುಕೊಂಡಿದ್ದರೆ ಕೆಲವು ಇಲಾಖೆಗಳು, ಕೆಲವುಗಳು ಏನಾಗ್ಬೋದು, ನೋಟಿಫಿಕೇಷನ್ಗಳು ಔಟ್ ಆಗ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಬಟ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಬಂದಾಗ ಇನ್ನು C&R ಮತ್ತು ಭಾಳ ಪ್ರೊಸೀಜರ್ ಇರೋದ್ರಿಂದ ಈ ಸಮಯದಲ್ಲಿ ಶಿಕ್ಷಕರ ನೇಮಕಾತಿಗಳಾಗ್ತಕ್ಕಂಥ ಸಾಧ್ಯತೆ ಕಡಿಮೆ ಇದ್ದಾವೆ ಅಂತಕ್ಕಂಥದ್ದು ಅಭಿಪ್ರಾಯ ನಂದು. ಸೊ ಮತ್ತೆ ಏನಾದರೂ ಹೊಸ ಅಪ್ಡೇಟ್ದೊಂದಿಗೆ ಬಂದರೆ ನಾನು ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಟ್ಟಾರೆ ಈ ಒಂದು ಪಂಚಪಾಲಿಕೆಗಳ ಒಂದು ಚುನಾವಣಾ ಆಯೋಗ ನಿಗದಿ ಮಾಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾಗ್ತದಪ್ಪ ಅಂತಂದರೆ ನೇಮಕಾತಿಗಳು ಬ್ರೇಕ್ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.